ನಮಸ್ಕಾರ. ಬೋಟ್ ನೆಕ್ ಬ್ಲೌಸ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾವು ಐರನ್ ಮಾಡಿಕೊಂಡು ನೀಟಾಗಿ ಬಟ್ಟೆ ಅನ್ನೋದು 2 ಫೋಲ್ಡ್ ಮಾಡ್ಕೊಂಡು ನೋಡಿ, ಹುಕ್ಸ್ ಅನ್ನೋದು ಇವರು ಹಿಂದೆ ಇಟ್ಕೊಳ್ತಾ ಇದ್ದಾರೆ ಬ್ಯಾಕ್ ಸೈಡು, ಅದಕ್ಕೆ ಓಪನ್ಸ್ ನಮ್ಮ ಸೈಡ್ ಬರೋ ಥರ ಇಟ್ಕೊಂಡು ಬ್ಲೌಸ್ ಪೀಸನ್ನು ಹಾಕ್ಕೊಂಡು 1 ಮೀಟ್ರ್ ಇಲ್ಲಿ 1 ಮೀಟ್ರ್ ಆದರೆ ತಗೊಂಡು ಈ ಥರ ಎಲ್ ಶೇಪ್ ಸ್ಕೇಲಲ್ಲಿ ನೇರವಾಗಿ ಲೈನ್ ಆದರೆ ಹಾಕ್ಕೊಳ್ಳಿ. ಮತ್ತು ಈ ಕಡೆನೂ ಸೇಮ್ ಹಾಕ್ಕೊಳ್ಳಿ. ಮತ್ತು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೋಸ್ಕರ 1/4 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ಳಿ. 1/4 ಇಂಚ್ ಸಾಕು, ಜಾಸ್ತಿ ಬಿಡಕ್ಕೆ ಹೋಗಬೇಡಿ. ಬ್ಲೌಸು ಸುತ್ತಳತೆ ಬಂದು 28 ಸೈಜ್ ಇದೆ. 28 ಅಂದರೆ 28ನ 4 ಭಾಗ ಮಾಡಿ, ಅರ್ಧಕ್ಕೆ 14, ಅದರಲ್ಲಿ 4ನೇ 1 ಭಾಗ ಅಂದರೆ 7 ಬರುತ್ತೆ. 7 ಎಲ್ಲಿ ಬರುತ್ತೋ ಅಲ್ಲಿಗಾದರೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 1 ಇಂಚ್ ಎಕ್ಸ್ಟ್ರಾ ಡಾಟ್ಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಳ್ಬಿಡಿ. ಮತ್ತು ಲೆಂತ್ ಬಂದು ಇವ್ರದ್ದು 13 ಇದೆ. 13ಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಮೇಲೆ 1/2 ಇಂಚು ಸ್ಟಿಚ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ, ಮತ್ತು ಕೆಳಗಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಒಟ್ಟು 14 ಇಂಚು ಮಾರ್ಕ್ ಮಾಡ್ಕೊಳ್ಳಿ. 1-2 ಹತ್ರ ಆದರೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಸ್ಟ್ರೈಟಾಗಿ ಲೈನ್ ಆದರೆ ಹೇಳ್ಕೊಳ್ಳಿ. ಬೋಟ್ ನೆಕ್ಗೆ ಕಂಪಲ್ಸರಿ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಳ್ಳಬೇಕು. ಇದು ಶೋಲ್ಡರ್ ಮೆಜರ್ಮೆಂಟ್ ಬಂದು 14ನಲ್ಲಿ ಅರ್ಧ ಮಾಡ್ಕೊಳ್ಳಿ. ಅರ್ಧ ಬಂದು 7 ಆದರೆ ಇಟ್ಕೊಳ್ಳಿ. ನೋಡಿ, 1/4 ಇಂಚಿಂದ ಬಿಟ್ಬಿಡಿ, ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಇದು ಎಕ್ಸ್ಟ್ರಾ ಹುಕ್ಸು ಮತ್ತು ಕಾಜಾ ಪಟ್ಟಿಗೋಸ್ಕರ ಬಿಟ್ಟಿರೋದು. ಇದನ್ನು ಬಿಟ್ಟು 7 ಇಂಚ್ ಆದರೆ ತಗೊಳ್ಳಿ. ಮತ್ತು ಇಲ್ಲಿ ಅದೇ ಥರ 7 ಇಂಚಷ್ಟಾದರೆ ಮಾರ್ಕ್ ಮಾಡ್ಕೊಳ್ಳಿ. 2 ಹತ್ರ ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರ್ಗೆ ಎಷ್ಟು ತೊಗೊಂಡಿದ್ದೀವೋ ನಾವು 7 ಇಂಚು, ಅದೇ ಅದು ಆರ್ಮ್ ಡೌನ್ ಕೂಡ ಸೇಮ್ 7 ಇಂಚ್ ಎಷ್ಟಿದ್ರೆ ಅಷ್ಟು ತಗೊಳ್ಳಿ. ಒಂದು ವೇಳೆ 8 ಇಂಚ್ ಬಂದರೆ ಶೋಲ್ಡರು ಟೋಟಲು 16 ಬಂದರೆ ಅದರಲ್ಲಿ ಅರ್ಧ 8 ತಗೊಳ್ಳಿ. 15 ಬಂದರೆ 7.5 ತಗೊಳ್ಳಿ. ಅವ್ರದ್ದು ಎಷ್ಟು ಶೋಲ್ಡರ್ ಬರುತ್ತೋ ಅದರಲ್ಲಿ ಹಾಫು ಎಷ್ಟು ಬಂದರೆ ಅಷ್ಟು ಆರ್ಮ್ ಡೌನ್ಗೆ ಇರಬೇಕಾಗುತ್ತೆ. ಮತ್ತು ಇಲ್ಲಿನೂ ಅಷ್ಟೇ ಇರಬೇಕಾಗುತ್ತೆ. ಮತ್ತು ಇಲ್ಲಿ ನಿಮಗೆ ಚೆಸ್ಟ್ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಬೋಟ್ ನೆಕ್ಗೆ ಇದು ಸೈಜ್ ಬಂದು 28 ಅಲ್ಲ, 28ಗೆ 8 ಇಂಚಸ್ ಆ್ಯಡ್ ಮಾಡ್ಕೊಳ್ಳಿ. 1 2 3 4 5 6 7 8 36 ಆದರೆ ಬರುತ್ತೆ. 8 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ಬ್ಲೌಸ್ ಆಗಿರ್ಬೋದು, 30 ಆಗಿರ್ಬೋದು, ಅದಕ್ಕೆ 8 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಅದರಲ್ಲಿ ಬರೋದನ್ನ 4ನೇ 1 ಭಾಗ ಡಿವೈಡ್ ಮಾಡಿಡಿ. ನೋಡಿ, 36 ಬಂದಿದೆಯಲ್ಲ, 36ಗೆ 36ಅಲ್ಲಿ ಅರ್ಧ ಅಂದರೆ 18, 18ಅಲ್ಲಿ ಅರ್ಧ ಅಂದರೆ 9 ಬರುತ್ತೆ. ಇವ್ರು ಚೆಸ್ಟು 9. ಇಲ್ಲಾಂದರೆ ನೀವು ಆ ಬಾಡಿ ಮೇಲೆ ಮೆಜರ್ಮೆಂಟ್ಸ್ ತೊಗೊಂಡು ಚೆಸ್ಟು ಎಷ್ಟು ಬರ್ತೈತೋ ನೋಡ್ಕೊಂಡು ಇಟ್ಕೊಳ್ಳಿ. 1/2 ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ ನಾರ್ಮಲ್ಗನ. ಅದ್ರ ಬದಲು ಈ ಥರ 8 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು. ಈ ಥರ ಮಾಡ್ಕೊಳ್ಳಿ ನೀವು. ಸರಿ, ಮಾರ್ಕ್ ಮಾಡ್ಕೊಂಡು ಇವಾಗ 28 ಬ್ಲೌಸ್ ಆಗಿರೋದ್ರಿಂದ 1 ಕಾಲು ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. 1 ಕಾಲು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲ್ ತೊಗೊಂಡು ಈ ಲೈನ್ಗೆ ಮತ್ತು ಈ ಲೈನ್ಗೆ ಟಚ್ ಆಗೋ ಥರ ಇಟ್ಕೊಂಡು ಇದರಲ್ಲಿ ಟಚ್ ಆಗೋ ಥರ ನೋಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ತಗೊಂಡು ಇಲ್ಲಿ 8 ಬಂದಿದೆಯಲ್ಲ, ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ 4 ಇಂಚಷ್ಟು ಡಾಟ್ಗಾದರೆ ಮಾರ್ಕ್ ಮಾಡಬೇಕಾಗುತ್ತೆ. ಮತ್ತು ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 1/2 ಇಂಚಷ್ಟು ಕಡಿಮೆ ಮಾಡಿ. ಮತ್ತು ಇವರು ಡಿಸೈನ್ ಯಾವ್ದು ಇಟ್ಕೊಟ್ಟಿದ್ದಾರೆ ಅಂದರೆ, ನಾನು ಮೇಲೆ ರೆಫರೆನ್ಸ್ ಪಿಕ್ ಅನ್ನೋದು ಆ್ಯಡ್ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಇದರಲ್ಲಿ 7 ಇದೆಯಲ್ಲ, ಇದರಲ್ಲಿ 1/2 ಆದರೂ ಇಟ್ಕೋಬೋದು, ಇಲ್ಲಾಂದರೆ 3 ಇಂಚ್ ಆದರೂ ಶೋಲ್ಡರ್ಗೆ ಇಟ್ಕೋಬೋದು. ನಾನಂದರೆ 3.5 ಇಟ್ಕೊಳ್ತಾ ಇದ್ದೀನಿ. ಇನ್ನು 3.5 ನೆಕ್ಗೋಸ್ಕರ ಬಿಡ್ತಾಯಿದ್ದೀನಿ. ಇದರಲ್ಲಿ ನೆಕ್ ಡೌನ್ ಬಂದು ಒಂದು 3 ತಗೊಳ್ಳಿ. ಸೇಮ್ ಇಲ್ಲೂ ಮಾರ್ಕ್ ಮಾಡಿಕೊಂಡು 3 ಆದರೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಸ್ಕೇಲ್ ತೊಗೊಂಡು ಬೋಟ್ ನೆಕ್ ಅನ್ನೋದು ನೋಡಿ ಇಲ್ಲಿ ಸ್ವಲ್ಪ ಈ ಥರ ಇಟ್ಕೊಳ್ಳಿ. ಪರ್ಫೆಕ್ಟಾಗಿ ಬರುತ್ತೆ ಬೋಟ್ ನೆಕ್ ಅನ್ನೋದು. ಅದಾದಮೇಲೆ ಬೋಟ್ ನೆಕ್ಗೆ ಮಾಮೂಲಿ ಬ್ಲೌಸ್ ಆದರೆ ಈ ಕಡೆ 1/4 ಇಂಚಷ್ಟು ಕಟ್ ಮಾಡ್ತೀರಾ, ಆದರೆ ಬೋಟ್ ನೆಕ್ಕಲ್ಲಿ ಈ ಕಡೆ 1/2 ಇಂಚಷ್ಟು ಡೌನ್ ಮಾಡ್ಕೊಳ್ಳಿ. 1/2 ಇಂಚ್ ಡೌನ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟು ಲೈನ್ ಆದರೆ ಹೇಳ್ಕೊಳ್ಳಿ. ಇದರಲ್ಲಿ ಡಿಸೈನ್ ಬಂದು ನಾನು ಆ್ಯಡ್ ಮಾಡಿದ್ದೀನಲ್ಲ, ಇಲ್ಲಿಂದ 8 ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ.
ಇದನ್ನು ನಾನು ಇವಾಗ ಕಟ್ ಮಾಡ್ತಾ ಇಲ್ಲ, ಏಕೆಂದರೆ ನಾನು ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ಕಟ್ ಮಾಡ್ತೀನಿ. ಫ್ರಂಟ್ ಪಾರ್ಟ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದು ಇವಾಗ ಹೇಗಿದೆಯೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 1/2 ಇಂಚು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡ್ಮೇಲೆ 1/2 ಇಂಚ್ ಎಲ್ಲ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಬ್ಯಾಕ್ ಪಾರ್ಟ್ ಅದೇ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಫ್ರಂಟ್ ಪಾರ್ಟ್ ಅಂದರೆ ಪ್ರಿನ್ಸಸ್ ಕಟ್ ಬ್ಲೌಸು ಕಟ್ ಮಾಡ್ಕೋಬೇಕು. ನೋಡಿ ಈ ಕಡೆ ಓಪನ್ ಇದೆ, ಈ ಕಡೆ ಓಪನ್ ಇಲ್ಲ. ಓಪನ್ ಇಲ್ದಿರೋ ಸೈಡ್ ಆದರೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರಂಟ್ ಪಾರ್ಟ್ ನೋಡಿ ಇಲ್ಲಿ 1/4 ಇಂಚಷ್ಟು ಬಿಟ್ಟಿದ್ರಲ್ಲ ಅದನ್ನು ಹಾಕ್ಕೊಳ್ಬೇಡಿ, ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಫ್ರಂಟಲ್ಲಿ ತುಂಬ ಲೂಸ್ ಬರ್ತಾ ಇರ್ತದೆ, ಅದಕ್ಕೆ ಒಂದು ಇನ್ನೊಂದು 1/4 ಇಂಚಷ್ಟು ಇಲ್ಲಿ ಕ್ರಾಸಾಗಿ ತೊಗೊಳ್ಳಿ. ಇಲ್ಲಿ ನೋಡಿ ಕರೆಕ್ಟಾಗಿ 1/4 ಇಂಚ್ ಬಿಟ್ಟಾದರೆ ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ. ಇದು ಹೇಗಿದೆಯೋ ಅದೇ ಥರ ಇದ್ರ ಸುತ್ತು ಮಾತಾದರೆ ಮಾಡ್ಕೊಳ್ಳಿ. ತುಂಬ ಈಸಿ ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡೋದು, ಕಟಿಂಗ್ ಮಾಡೋದು ಕಲಿಬೇಕಷ್ಟೇ. ಇದಕ್ಕೆ ಶೇಪ್ ಬೆಲ್ಟನ್ನು ಸ್ಟಿಚ್ ಮಾಡ್ಬೋದು, ಅದೇ ಶೇಪ್ ಬೆಲ್ಟ್ ಏನೂ ಇಲ್ಲ. ಪ್ರಿನ್ಸಸ್ ಕಟ್ ಬ್ಲೌಸ್ ಹೇಳಿದ್ದಾರೆ, ಶೇಪ್ ಬೆಲ್ಟ್ ಏನು ಸ್ಟಿಚ್ ಮಾಡೋಂಗಿಲ್ಲ. ನೋಡಿ ಇವಾಗ ಇದನ್ನು ತೆಗ್ದುಬಿಡಿ. ಈ ಥರ ರನ್ನರಲ್ಲಿ ಇಲ್ಲಿ ಮಾರ್ಕ್ ಬರೋ ಥರ 1-2 ಸರಿ ರನ್ ಮಾಡ್ಕೊಳ್ಳಿ. ಈ ಕಡೆನೂ ಅಷ್ಟೇ. ಇದನ್ನು ತೆಗ್ದುಬಿಡಿ. ಇವಾಗ ನೋಡಿ ಮಾರ್ಕನ್ನು ಬಿದ್ದಿದೆ, ಅದ್ರ ಮೇಲೆ ಲೈನ್ ಅನ್ನೋದು ಹಾಕ್ಕೊಳ್ಳಿ. ಈ ಕಡೆನೂ ಅಷ್ಟೇ ಸೇಮ್. ನೋಡಿ ಇಲ್ಲಿಂದ ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ 3/2 ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು 3/2 ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದು ಎಷ್ಟಿದೆ ನೋಡಿ ಡಾಟು, ಇವ್ರಿಗಾದರೆ 9 ಇದೆ, ಡಾಟ್ ಪಾಯಿಂಟ್ 9 ಇದೆ. ನಾನು ಇದರಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಬಟ್ಟೆ ಆದರೆ ಕಟ್ ಮಾಡ್ತಾಯಿಲ್ಲ, ಬಟ್ಟೆ ಕಟ್ ಮಾಡ್ದಿರೇ ಅದೇ ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು, ಹಂಗೇನು ಸ್ಟಿಚ್ ಮಾಡ್ಬೋದು. ನಾನಾದರೆ ಕಟ್ ಮಾಡ್ತಾಯಿಲ್ಲ, ನಾನು ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಮತ್ತು ಇದರಲ್ಲಿ ಮಧ್ಯಕ್ಕೆ ಎತ್ಕೊಂಡು ಈ ಥರ ಮಾಡ್ಕೊಳ್ಳಿ. ಇಲ್ಲಿ 1/4 ಇಂಚ್ ಕಮ್ಮಿ ಆಗಿದೆಯಲ್ಲ, ಅದೇ ರೀತಿ ಇಲ್ಲಿ 1/4 ಇಂಚಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇವತ್ತು ಕಪ್ ಶೇಪು ಯಾವ ರೀತಿ ಇದೆ ನೋಡ್ಕೊಳ್ಳಿ. ಇವ್ರಿಗೆ ಹೆವಿ ಚೆಸ್ಟ್ ಇದ್ದರೆ 1/2 ಇಂಚು ಇಲ್ಲ 3/4 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 28 ಸೈಜ್ ಆಗಿರೋದು ಇವ್ರಿಗೆ 1/2 ಇಂಚ್ ಆದರೆ ಆ್ಯಡ್ ಮಾಡ್ಕೊಳ್ಳಿ. 30 ಮೇಲೆ ಇದ್ದರೆ 3/4 ಇಂಚು ಚೆಸ್ಟ್ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. 1 ಇಂಚು ಆ ಥರ. ಇವ್ರಿಗಾದರೆ 1/2 ಇಂಚ್ ಆದರೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಾಂದರೆ 1 ಇಂಚಷ್ಟು ಕಡಿಮೆ ಮಾಡ್ತಾಯಿದ್ದೀನಿ. ಈ ಥರ ಸ್ಟ್ರೈಟಾಗಿ ಲೈನ್ ಹಾಕೊಂಡು ಸ್ವಲ್ಪ ಈ ಥರ ರೌಂಡಾಗಿ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಆ ಥರ ರೌಂಡಾಗಿ ಮಾರ್ಕ್ ಮಾಡೋಕ್ಕೆ ಬರಲ್ಲ ಅಂದರೆ ಈ ಥರ ಸ್ಕೇಲ್ ತೊಗೊಂಡು ಇದಕ್ಕೂ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದರಿಂದ ಮತ್ತು ಇಲ್ಲಿಂದ ಇಲ್ಲಿಗೆ ಅದರಲ್ಲಿ 1/2 ಇಂಚ್ ಕಡಿಮೆ ಮಾಡಬೇಕು ಅಂತ ಹೇಳ್ದಲ್ಲ, ಇದರಲ್ಲಿನೂ 1/2 ಇಂಚ್ ಅಷ್ಟಾದರೆ ಕಡಿಮೆ ಮಾಡಿ. ಬ್ಯಾಕ್ ಪಾರ್ಟಲ್ಲಿ 1/2 ಇಂಚ್ ಕಡಿಮೆ ಮಾಡಿರ್ತೀರಲ್ಲ ನಾವು, ಇದರಲ್ಲಿ 1/2 ಇಂಚ್ ಕಡಿಮೆ ಮಾಡಿ ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಮಾಡ್ಕೊಳ್ಳಿ. ಫ್ರಂಟ್ ನೆಕ್ ಆದರೆ ಸ್ವೀಟ್ ಹಾರ್ಟ್ ನೆಕ್ ಆದರೆ ಇಡ್ತಾಯಿದ್ದೀನಿ ನಾನು. ಇದಕ್ಕೆ ಬಂದು 6 1/2. ನೋಡಿ 1/2 ಇಂಚ್ ಬಿಟ್ಟು ಇದರಲ್ಲಿ 6 ಬರುತ್ತಲ್ಲ, 6ರಲ್ಲಿ 3 ಭಾಗ ಮಾಡ್ಕೊಳ್ಳಿ. 3ರಲ್ಲಿ 4 ಬರುತ್ತೆ. ಇಲ್ಲಿ ನೋಡಿ, 2 1 2 3 ಇಲ್ಲಿ 4 ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಸ್ಕೇಲಲ್ಲಿ ಸ್ವೀಟ್ ಹಾರ್ಟ್ ನೆಕ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ.
ನಾನು ಅದು ಇಲ್ಲಿ ಕಟ್ ಮಾಡ್ತಾ ಇಲ್ಲ, ಕ್ಯಾನ್ವಾಸ್ ಪೇಪರ್ ಮೇಲೆ ಕಟ್ ಮಾಡ್ತೀನಿ, ಅದನ್ನು ಕಟ್ ಮಾಡಿಲ್ಲ. ಮತ್ತು ಇಲ್ಲಿ ಒಳಗಡೆ ಮುಕ್ಕಾಲು ಇಂಚಷ್ಟು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇದು ಮಾಮೂಲಿ ಬ್ಲೌಸಲ್ಲಾದರೆ ಇಲ್ಲಿ ಮಾಡ್ತೀರಿ, ಇದರಲ್ಲಾದರೆ ಇಲ್ಲಿ ಮಾಡಿ. ಮುಕ್ಕಾಲು ಇಂಚಷ್ಟು ಆದರೆ ಇಲ್ಲಿ ಚೆಸ್ಟ್ ನೇರವಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಇದು ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ. ಇವಾಗ ಸುತ್ತು ಹೇಗೆ ನಾನು ಕಟ್ ಮಾಡ್ಕೊಂಡು ಇಲ್ಲಾಂದರೆ ನಾನು ನೆಕ್ ಕಟ್ ಮಾಡ್ತಾ ಇಲ್ಲ, ಕ್ಯಾನ್ವಾಸ್ ಪೇಪರ್ ಮೇಲೆ ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ಚಿಕ್ಕದಾಗಿ ನ್ಯಾಚುರಲ್ ಹಾಕ್ಕೊಳ್ಳಿ. ಇದನ್ನು ಯಾವ ರೀತಿ ಪ್ರಿನ್ಸಸ್ ಬ್ಲೌಸು ಕಟ್ ಮಾಡ್ತೀರಾ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಾದರೆ ಅಪ್ಲೋಡ್ ಮಾಡ್ತೀನಿ. ಈ ಥರ ರನ್ನರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಎರಡು ಕಡೆ ಮಾರ್ಕ್ ಅನ್ನೋದು ಬಿದ್ದಿರುತ್ತೆ. ನೋಡಿ, ಈ ಥರ ಮಾರ್ಕ್ ಅನ್ನೋದು ಬಿದ್ದಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ.